ವಸ್ತ್ರ ಸ್ವಚ್ಛವಾಗಿರಬೇಕು, ನಾನು ಧರ್ಮಾತ್ಮನಾಗಿರಬೇಕು ಅಂತ ಕೇಳಿದ. ತಥಾಸ್ತು ಅಂತ ಹಾಗೆ ವಿಭೀಷಣನಿಗೆ ಹೊರಕೊಟ್ಟಿದ್ದ. ಈ ಮೂವರಿಗೂ ಕೂಡ ತಪಸ್ಸು ಮಾಡಬೇಕಾದ್ರೆ ಸಹಾಯ ಮಾಡಿದವಳು ಯಾರು ಅಂದ್ರೆ ಇವಳು ಶೂರ್ಪನಖ. ಅದಕ್ಕಾಗಿ ರಾವಣನಿಗೆ ಈ ಶೂರ್ಪನಖ ಅಂದ್ರೆ ಭಾರಿ ಇಷ್ಟ. ಅದಕ್ಕೆ ಅವಳಿಗೆ ಗಂಡು ನೋಡಿ ಮದುವೆ ಮಾಡಿದ್ದ. ವಿದ್ಯುಜ್ಜುಹ್ವ ಅಂತ ಒಬ್ಬ ಕಾಲಕೇಯರಲ್ಲಿ ಸೇರಿದವ, ಅವನನ್ನು ಮದುವೆ ಮಾಡಿಬಿಟ್ಟಿದ್ದ ಶೂರ್ಪನಖೆಗೆ. ಆದರೆ ಏನ್ ಮಾಡ್ತೀರಿ, ಇವಳ ಹಣೆ ಬರಹ ಸರಿ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಯುದ್ಧಕ್ಕೆ ರಾವಣ ಹೋಗಿದ್ನಂತೆ. ಒಟ್ಟಿಗೆ ಸೈನ್ಯದಲ್ಲಿ ಇವನು ಕೂಡ ಇದ್ದ, ಶೂರ್ಪನಖೆಯ ಗಂಡನೂ ಇದ್ದ, ಅಂದ್ರೆ ತನ್ನ ಭಾವ ಅವನು ಇದ್ದ. ಯುದ್ಧ ಮಾಡಬೇಕಾದ್ರೆ ರಾವಣ ಕತ್ತಿ ಬೀಸಿದ್ದ, ಗೊತ್ತಾಗ್ಲಿಲ್ಲ. ಆ ಕತ್ತಿ ಹೋಗಿ ತನ್ನ ಭಾವನಿಗೆ ಬಿದ್ದಿತ್ತು, ಹೀಗಾಗಿ ಸತ್ಯ ಹೋಗಿದ್ದ. ಹೀಗಾಗಿ ಶೂರ್ಪನಖೆಗೆ ಇವಾಗ ಗಂಡ ಇಲ್ಲ, ಅವಳು ಅಳ್ತಾ ಕೂತ್ಲು. ಅದಕ್ಕೆ ರಾವಣ ಹೇಳಿದ, ತಂಗಿ ಹೆದರ್ಬೇಡ, ನೀನು ನನ್ನಿಂದಾಗಿ ನನ್ನ ಪ್ರಮಾದದಿಂದ ಗಂಡನನ್ನು ಕಳ್ಕೊಂಡಿದ್ಯಲ್ವಾ, ಅದ ನಾನು ಸರಿ ಮಾಡ್ತೇನೆ. ನನ್ನಿಂದಾದ ಪ್ರಮಾದವನ್ನು ನಾನು ಸರಿ ಮಾಡ್ತೇನೆ. ಹೇಗೆ ಅಂತ ಹೇಳಿದ್ರೆ, ನೀನು ಇನ್ನೊಬ್ಬ ಗಂಡನನ್ನು ಹುಡುಕು ಅಂತ ಹೇಳಿದ. ಉಳಿದದ್ ನಾನು ನೋಡ್ಕೊಳ್ತೇನೆ, ಹುಡುಕುದ್ ಮಾತ್ರ ನಿನ್ ಕೆಲಸ, ಮದುವೆ ಮಾಡಿಸೋದು ನನ್ನ ಕೆಲಸ ಅಂತ ಹೇಳಿ 2ನೇ ಮದುವೆಗೆ ತಯಾರು ಮಾಡಿ ಕಳಿಸಿದ್ದಾನೆ. ಈಗ ಶೂರ್ಪನಖೆ ಎಲ್ಲಿ ಯಾಕೋಸ್ಕರ ತಿರುಗುತ್ತಾ ಇದ್ದಾಳೆ ಅಂದ್ರೆ, ನನಗೆ ಅನುರೂಪನಾದ ಗಂಡ ಯಾರಿದ್ದಾನೆ ಅಂತ. ಈ ಶೂರ್ಪನಖೆ ಇವಳು ಉಗ್ರೆ ತಡಪೆ ಇದ್ದಾಗಿದೆ. ಇಲ್ಲಿ ಯೋಗ್ಯನಾದ ಗಂಡ ಎಲ್ಲಿ ಸಿಗ್ದ, ಹುಡ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಬರಬೇಕಾದ್ರೆ ಅವಳಿಗೆ ದಂಡಕಾರಣ್ಯದಲ್ಲಿ ಸಿಕ್ಕಿದ್ದು ರಾಮ ಲಕ್ಷ್ಮಣ. ರಾಮನನ್ನು ನೋಡ್ತಾಳೆ, ವಾಹ್ ಹೇಗಿದ್ದಾನೆ ಆ ಜಾನುಬಾಹು, ಏನು ಲಕ್ಷಣಗಳು, ಏನು ಆ ಶೌರ್ಯ, ಆ ಒಂದೊಂದು ತೋಳುಗಳನ್ನ ನೋಡಿದರೆ ಗೊತ್ತಾಗ್ತಾ ಇದೆ ಎಂಥ ಪರಾಕ್ರಮಿ ಅಂತ, ಆ ಗಂಭೀರವಾದ ಭಾವ. ಇದನ್ನೆಲ್ಲ ನೋಡಿ ಕೂಡಲೇ ಆಕರ್ಷಿತಳಾಗಿಬಿಟ್ಲು ಶೂರ್ಪನಖ. ಕೂಡಲೇ ಆಕರ್ಷಿತಳಾಗಿ ತಾನು ರಾಮನ ಹತ್ರ ಬಂದು ತಾನು ಹೇಳ್ತಾಳೆ, ಸುಮುಖಂ ದುರ್ಮುಖಿ ರಾಮಂ ವೃತ್ತ ಮಧ್ಯಂ ಮಹೋದರಿ. ಎಷ್ಟು ಚಂದವಾಗಿ ವಾಲ್ಮೀಕಿಗಳು ಆ ವರ್ಣನೆ ಬಹಳ ಸುಂದರ ವಾಲ್ಮೀಕಿಗಳದ್ದು. ಬರ್ತಾ ಇದ್ದಾಳೆ, ಇವಳು ಹೇಗಿದ್ದಾಳೆ, ರಾಮಚಂದ್ರ ಹೇಗಿದ್ದಾನೆ, ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ತಾವಲ್ಲ ಆ ರೀತಿ. ಅದಕ್ಕಿಂತಲೂ ಮಧ್ವಾಚಾರ್ಯರು ಇನ್ನೂ ಸುಂದರವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇದು ಹೇಗಾಗ್ತದೆ ಅಂತ ಹೇಳಿದ್ರೆ, ಶೂರ್ಪನಖೆ ರಾಮನ ಹತ್ರ ಬಂದು ನನ್ನನ್ನು ಮದುವೆ ಆಗು ಅಂತ ಕೇಳಿ ಹೊರಟಿದ್ದಾಳೆ. ಹೇಗಂದ್ರೆ ರಾತ್ರಿ ಬಂದು ಹಗಲತ್ರ ನನ್ನನ್ನು ಮದುವೆ ಆಗು ಅಂತ ಕೇಳಿದಾಗ, ರಾತ್ರಿ ಎಲ್ಲಾದ್ರೂ ಹಗಲನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಇದು ಕಪ್ಪು, ಇದು ಬಿಳುಪು. ಹಾಗೆ ಇವಳು ಬಂದು, ಇವಳು ಹೇಗಿದ್ದಾಳೆ ಅಂತ ಹೇಳಿದ್ರೆ ಸುಮುಖಂ ದುರ್ಮುಖಿ. ಇವಳು ಮುಖ ನೋಡಿದ್ರೆ 4 ದಿನ ನಿದ್ರೆ ಬರೋಲ್ಲ, ಆ ರೀತಿ ಇದ್ದಾಳೆ ಇವಳು. ರಾಮಚಂದ್ರನಾದರೂ ಎಂಥ ದುಃಖದಲ್ಲಿರುವ ಒಮ್ಮೆ ರಾಮನ ಮುಖ ನೋಡಿದ್ರೆ ದುಃಖ ಎಲ್ಲ ಪರಿಹಾರ ಆಗ್ತದೆ. ಅಂದ್ರೆ ಅಂಥ ಸುಂದರವಾದ ಮುಖದವ ಇವಳು, ಅಂಥ ದುರ್ಮುಖಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ ವೃತ್ತ ಮಧ್ಯಂ ಮಹೋದರಿ ಅಂತ. ರಾಮಚಂದ್ರನ ಹೊಟ್ಟೆ ಎಲ್ಲಿದೆ ಎಂದು ಹುಡುಕಬೇಕು, ಯಾಕಂದ್ರೆ ಅಷ್ಟು ಸಣ್ಣ ಹೊಟ್ಟೆ ಇವಳದ್ದು. ಇಡೀ ದೇಹದಲ್ಲಿ ಹೊಟ್ಟೆ ಕಾಣುವುದು. ಮಹೋದರಿ ಅಂತ ಹೇಳ್ತಾರೆ, ಡೊಳ್ಳೊಟ್ಟೆ ಇವಳು. ಇವಳಲ್ಲಿ ರಾಮಚಂದ್ರ ಎಲ್ಲಿ? ಆದ್ರೆ ಬರ್ತಾ ಇದ್ದಾಳಂತೆ ರಾಮನನ್ನು ಗಂಡ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಯಾಕಿದ್ದನ್ನು ಹೇಳ್ತಾರೆ ಅಂದ್ರೆ ನೋಡಿ, ಯಾವತ್ತು ಪತಿ ಪತ್ನಿಯರಲ್ಲಿ ಸ್ವಲ್ಪನಾದ್ರೂ ಸಾಮ್ಯ ಬೇಕು. ನಾವು ಒಂದು ಮದುವೆಗೆ ಹೋಗ್ತೇವೆ ಅಂತ ತಿಳ್ಕೊಳ್ಳಿ, ಮದುವೆಯಲ್ಲಿ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ಎಲ್ಲಿ ಸ್ಟೇಜಿನ ಮೇಲೆ ಎಲ್ಲಿ ಹೊಸದಾಗಿ ಮದುವೆ ಆಗಿರ್ತಾರೆ, ಸ್ವಲ್ಪನಾದ್ರೂ ಸಾಮ್ಯ ಇರಬೇಕು. ಹಾಗಿದ್ರೆ ಚೆನ್ನಾಗಿದೆ ವಧುವರರು ಅಂತ ಹೇಳಿ ಸ್ವಲ್ಪ ನೋಡಿ ಖುಷಿಯಾದ್ರೂ ಪಟ್ಟು ಬರ್ತೇವಲ್ಲ. ಹಾಗೆ ಇಲ್ಲಿ ರಾಮ ಎಲ್ಲಿ, ಇವಳೆಲ್ಲಿ? ಅಷ್ಟು ಮಾತ್ರ ಅಲ್ಲ, ಪ್ರಿಯ ರೂಪಂ ವಿರೂಪಾಸ. ಎಲ್ಲರಿಗೂ ಪ್ರಿಯವಾದ ರೂಪ ರಾಮಚಂದ್ರನದ್ದು, ಯಾರಿಗೂ ಬೇಡಪ್ಪ ಬೇಡ ಅಂತ ಹೇಳುವ ರೂಪ ಇವಳದ್ದು, ಶೂರ್ಪನಖೆಯದ್ದು. ಸುಸ್ವರಂ ಭೈರವಸ್ವನ. ರಾಮಚಂದ್ರ ಮಾತಾಡಿದ ಅಂದ್ರೆ ಮಧುರವಾದ ಧ್ವನಿ, ಮತ್ತು ಕೇಳೋಣ ಮತ್ತು ಕೇಳೋಣ ಮತ್ತು ಕೇಳೋಣ ಅಂತ ಕಾಣಿಸ್ತದಂತೆ. ಇವಳು ಬಾಯಿ ಬಿಟ್ಲು ಅಂತ ಹೇಳಿದ್ರೆ ಎಷ್ಟು ಹತ್ತಿ ಇತ್ಕೊಂಡ್ರು ಸಾಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತ ಭೈರವಸ್ವನ ಭಯಂಕರವಾದ ಧ್ವನಿ ಉಳ್ಳವಳು ಇವಳು. ತರುಣಂ ದಾರುಣ ವೃದ್ಧ. ರಾಮಚಂದ್ರನಾದರೂ ಇನ್ನು ತರುಣ. ಎಷ್ಟು ರಾಮಚಂದ್ರನಿಗೀಗ ವಯಸ್ಸು ಅಂದ್ರೆ ಒಂದು 38 ವರ್ಷ. 38 ವರ್ಷದ ತರುಣ. ಇವಳಾದರೂ ಮುದುಕಿ. ಮುದುಕಿಗೆ ಮದುವೆ ಹುಚ್ಚು, ಅದಕ್ಕೋಸ್ಕರ ಗಂಡ ಹುಡ್ಕೊಂಡ್ ಬಂದಿದ್ದಾಳೆ ಇವಳು. ಅಷ್ಟು ಮಾತ್ರ ಅಲ್ಲ, ದಕ್ಷಿಣಂ ವಾಮಭಾಷಿಣಿ ಅಂತ ಹೇಳ್ತಾನೆ. ರಾಮಚಂದ್ರನಾದರೂ ಯಾವತ್ತೂ ಒಳ್ಳೆ ಮಾತಾಡುವವ. ಕೆಟ್ಟ ಮಾತು ರಾಮಚಂದ್ರನ ಬಾಯಲ್ಲಿ ಬರುವುದು ಅಂತಿಲ್ಲ, ಇವಳ ಬಾಯಲ್ಲಿ ಒಳ್ಳೆ ಮಾತು ಬರುವುದು ಅಂತಿಲ್ಲ ಅಂಥವಳು.
ನ್ಯಾಯವೃತ್ತಂ ಸುಧೀರ್ವೃತ್ತ. ರಾಮಚಂದ್ರನ ನಡತೆ ಅಂತ ಹೇಳಿದ್ರೆ ಅಷ್ಟು ಪರಿಪಕ್ವವಾದ ನಡತೆ. ಆದರೆ ಇವಳ ನಡತೆ ಅಂತ ಹೇಳಿದ್ರೆ ಅದು ಬಾಯಿ ಬಿಟ್ಟು ಹೇಳಿದ್ರೆ ಪಾಪ ಬರ್ತದೆ. ಅಂಥ ನಡತೆ ಅಂದ್ರೆ ಅಂಥ ದುರ್ನಡತೆ ಉಳ್ಳವಳು, ಮಹಾ ನೀಚಳು. ಅವಳು ರಾಮಚಂದ್ರನನ್ನ ನನ್ನ ಪತಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಎಣಿಸಿ ಬರ್ತಾ ಇದ್ದಾಳೆ. ಸೀದಾ ಬಂದು, ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಸೀದಾ ರಾಮನ ಹತ್ರ ಬಂದು ಹೇಳ್ತಾಳೆ, ನಾನು ಯಾರು ಗೊತ್ತಾಯ್ತಾ ಅಂತ. ಯಾರಮ್ಮ ನೀನು? ಗೊತ್ತಾಗ್ಲಿಲ್ಲ. ಅಹಂ ಶೂರ್ಪನಖ ನಾಮ ರಾಕ್ಷಸಿ ಕಾಮರೂಪಿಣಿ. ನಾನು ಶೂರ್ಪನಖ ಅಂತ, ನಾನು ರಾಕ್ಷಸಿ, ಬೇಕಾದ ರೂಪ ತೊಡಬಲ್ಲೆ, ಬೇಕಾದಾಗ ನಾನು ರೂಪ ತೊಟ್ಟು ಬರ್ತೇನೆ, ಬೇಕಿದ್ರೆ ನಾನು ರಾಕ್ಷಸಿಯಾಗಿರ್ತೇನೆ ಅಂತಲ್ಲ. ಮತ್ತೆ ರಾವಣೋ ನಾಮಮೇ ಭ್ರಾತ ಯದಿತೇ ಶ್ರೋತ್ರಮಾಗತಃ. ನಾನು ಯಾರು ಅಂತ ಗೊತ್ತಾಯ್ತಾ? ರಾವಣ ಅಂತ ನೀನು ಕೇಳಿರ್ಬೇಕಲ್ವಾ? ಇಡೀ 3 ಲೋಕದಲ್ಲಿ ವಿಖ್ಯಾತ ಅವನ ತಂಗಿ ನಾನು. ನೋಡಿ, ಯಾವತ್ತೂ ಅಷ್ಟೇ ದೊಡ್ಡ ದೊಡ್ಡವರು ಇರ್ತಾರಲ್ವ, ಅವ್ರ ಕಡೆಯವರೆಲ್ಲ ಪರಿಚಯ ಮಾಡಿಸ್ಕೊಳ್ಳೋದಾಗಿ ನಿಮ್ಗೆ ಗೊತ್ತಲ್ವ, ಅವರಿವರು ಹೀಗೆ ಅಂತ. ಹಾಗೆ ಇವಳು ತನ್ನ ಪರಿಚಯ ಮಾಡಿಸ್ಕೊಳ್ತಾ ಇದ್ದಾಳೆ. ನಾನು ಅವನ ತಂಗಿ, ನಾನು ಇನ್ನೊಬ್ಬ ಇದ್ದಾನೆ ನನಗೆ ತಮ್ಮ, ಅಣ್ಣ, ಅವನೇ ಕುಂಭಕರ್ಣ. ಅವನು ನಿನಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ನ ಮನೆಯಿಂದ ಹೊರಗೆ ಬರೋದೇ ಕಮ್ಮಿ, ನಿದ್ರೆ ಮಾಡ್ತಾ ಇರೋದೇ ಹೆಚ್ಚು, ಅದರಿಂದ ಅವನದಷ್ಟು ಗೊತ್ತಿರ್ಲಿಕ್ಕಿಲ್ಲ. ಇನ್ನು 3ನೇವ ವಿಭೀಷಣ, ಮಹಾ ಧರ್ಮಾತ್ಮ. ಅವನ ಈ ಸುದ್ದಿಯಲ್ಲೆಲ್ಲ ಇಲ್ವೇ ಇಲ್ಲ. ಅವನಾಯ್ತು ಅವನ ದೇವರು ಧರ್ಮ ಇದರಲ್ಲೇ ಇರುವವನು, ಅವನ ಪಾಡಿಗೆ ಅವನಿರುವವ. ಈ ರಾವಣ ಇದ್ದಾನಲ್ವಾ, ಅವನ ತಂಗಿ ನಾನು. ಯಾಕೋಸ್ಕರ ನಾನು ಬಂದಿದ್ದೇನೆ ಅಂದ್ರೆ, ನನಗೆ ಅನುರೂಪಳಾದಂತಹ ಪತಿ ಎಲ್ಲಾದರೂ ಸಿಗ್ತಾರಾ ಅಂತ ಪತಿಯನ್ನು ಹುಡುಕೊಂಡು ನಾನು ಬಂದಿದ್ದೇನೆ. ಅಹಂ ಪ್ರಭಾವ ಸಂಪನ್ನ ಸ್ವಚ್ಛಂದ ಬಲಗಾಮಿನಿ ಚಿರಾಯ ಭವ ಭರ್ತಾಮೇ ಸೀತೆಯ ಕಿಂ ಕರಿಷ್ಯಸಿ. ನೋಡು, ನಾನು ಅಂತಿದ್ದವಳಲ್ಲ, ನಾನು ಬಾಳಿ ಪ್ರಭಾವ ಸಂಪನ್ನ ಅಂತ ಹೇಳ್ತಾಳೆ. ಅಂತ ಹೇಳಿದ್ರೆ ಪ್ರಭಾವ ಉಳ್ಳವಳು ನಾನು, ನನ್ನ ಹಿಂದೆ ಬಾರಿ ಇದೆ, ಕೈಗಳಿದೆ ಅಂತ ಹೇಳಿದ್ರೆ ಬಹಳ ಶಕ್ತಿ ಇದೆ. ಒಂದು ಚಿಟಿಕೆ ಹೊಡೆದ್ರೆ 1000 ಜನ ಬರ್ತಾರೆ ಅಂತವಳು ನಾನು. ಯಾಕೋಸ್ಕರ ಬಂದಿದ್ದೇನೆ ಅಂತ ಹೇಳಿದ್ರೆ, ನಿನ್ನನ್ನ ಗಂಡನನ್ನಾಗಿ ಮಾಡ್ಕೊಳ್ಳಿಕ್ ಬಂದಿದ್ದಾನೆ. ನನ್ನ ಗಂಡನಾಗು ನೀನು, ನನ್ನ ಗಂಡನಾಗಿ ಸುಖವಾಗಿರು ಅಂತ ಹೇಳ್ತಾ ಇದ್ದಾಳೆ. ಇವಳನ್ನ ಮದುವೆ ಆಗಿ ಸುಖವಾಗಿರುವುದನ್ನು, ಸುಖವಾಗಿರು ಹೇಳ್ತಾ ಇದ್ದಾಳೆ ಶೂರ್ಪನಖ. ಯಾಕಂದ್ರೆ ನಿನಗೆ ಯೋಗ್ಯನಾದಂತಹ ಪತ್ನಿ ಅಂದ್ರೆ ನಾನೇ. ಮತ್ತೆ ಪಕ್ಕದಲ್ಲಿ ಇದ್ದಾಳಲ್ವ ಸೀತಾ, ಇವಳನ್ನ ಯಾಕೆ ಮದುವೆ ಆಗಿದ್ಯಾ? ಇವಳಂತವಳು ಹೇಳ್ತಾನೆ ಎಷ್ಟು ಅಂದ್ರೆ, ವಿಕೃತಾಚ ವಿರೂಪಾಚ ನಸೇಯಂ ಸದೃಶ್ಯ ಸಭಾತವ. ಇವಳ ಅಯ್ಯೋ ಏನು ಕ್ರೂಪಿ ಇದ್ದಾಳೆ ಇವಳು. ಎಲ್ಲಿದ್ದೀವಳು? ಹೊಟ್ಟೆ ಕಾಣಲ್ಲ. ಇವಳು ಏನಿದ್ದಾಳೆ ಇವಳು? ಇವನ್ ಸ್ವಲ್ಪವೂ ಚಂದ ಇಲ್ಲ ಇವಳು. ಅದಕ್ಕೆ ವಿಕೃತಾಚ ವಿರೂಪಾಚ, ವಿಕೃತವಾಗಿದ್ದಾಳೆ, ವಿರೂಪಳಾಗಿದ್ದಾಳೆ. ಅಂಥವಳು ನಿನಗೆ ಸದೃಶ್ಯಳವಳೆ ಅಲ್ಲ, ನಿನಗೆ ಹೇಳಿದ ಪತ್ನಿಯ ಅಲ್ಲ ಅವಳು. ಅವಳನ್ನ ಯಾಕೆ ಮದುವೆ ಹಾಕಿ ಕೂತಿದ್ಯಾ ನೀನು? ಅಹಮೇವ ಅನುರೂಪಾತೆ ಭಾರ್ಯ ರೂಪೇಣ ಪಶ್ಯಮ. ನಾನೇ ನಿನಗೆ ಅನುರೂಪಳಾದ ಪತ್ನಿ. ಪಕ್ಕದಲ್ಲಿ ನಿಲ್ಸ್ಕೊ ನನ್ನನ್ನು, ನೋಡಿ ಹ್ಯಾಕ್ ಕಾಣುತ್ತೆ ನಮ್ಮಿಬ್ರು ಜೋಡಿ ಅಂತ ಅವಳು ಹೇಳ್ತಾ ಇರೋದು. ಸ್ವಲ್ಪ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ನಾವಿಬ್ರು ಯಾವ ರೀತಿ ಕಾಣಿಸ್ತೇವೆ ನೋಡು, ಅವಾಗ ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾಳೆ. ಇಮಾಂ ವಿರೂಪ ಮಸತಿ ಕರಾಲ ನಿರ್ಣತೋದರಿ ಅನೇನ ಸಹತೆ ಭ್ರಾತ್ರ ಭಕ್ಷಯಿಷ್ಯಾಮಿ ಮನುಷ್ಯ. ಇವಳಿದ್ದಾಳಲ್ವಾ ಅಂದ್ರೆ ನೋಡಿ, ಸೀತೆಯನ್ನು ಕಂಡು ಕೂಡಲೇ ಒಳಗಿಂದ ಹೊಟ್ಟೆಗಿಚ್ಚು ಇಷ್ಟು ಚಂದ ಇದ್ದಾಳಲ್ವಾ ಅಂತ. ಆದ್ರೆ ಹೊರಗಿಂದ ಹೇಳಲಿಕ್ಕಾಗೋಲ್ಲ. ಅಂದ್ರೆ ನೋಡಿ, ಇದು ಸ್ತ್ರೀ ಸ್ವಭಾವ ಇದು. ಅಂದ್ರೆ ವಾಲ್ಮೀಕಿಗಳದನ್ನ ತುಂಬಾ ಚಂದ ಹೇಳ್ತಾರೆ. ನಾವು ಹೇಗಿದ್ರು ಕೂಡ ಇನ್ನೊಬ್ಬರನ್ನು ಕಂಡ್ರಾಗಲ್ಲ. ಇನ್ನೊಬ್ರು ಸ್ವಲ್ಪ ಚಂದ ಇದ್ದಾರೆ ಅಂತ ಹೇಳಿದ್ರೆ ಅದೇನ್ ಚಂದ, ನಾನೇ ಚಂದ, ಸಹಜ ಇದು. ಅದಕ್ಕೋಸ್ಕರ ಇವಳಿದ್ದಾಳೆ ಇಷ್ಟು ಕುರೂಪ, ಹಾಗಿದ್ರು ಕೂಡ ಸೀತೆಯನ್ನು ಕಂಡು ಆಗ್ತಾ ಇಲ್ಲ ಅವಳಿಗೆ. ಅದಕ್ಕೋಸ್ಕರ ಹೇಳ್ತಾಳೆ, ಇವಳು ಇಂಥ ಕೆಟ್ಟ ಹೆಣ್ಣನ್ನ, ಅದು ಕರಾಲಾಂ ಅಭಾ, ಏನು ಭಯಂಕರ ಇದ್ದಾಳೆ, ಹೊಟ್ಟೆ ನೋಡಿ ಎಷ್ಟು ಸಣ್ಣದಿದೆ ಇವಳದ್ದು. ಅಂತ ಹೆಣ್ಣನ್ನ ನೀನು ಇದ್ರೆ ತಾನೇ ನೀನು ಇವಳ ಒಟ್ಟಿಗಿರೋದು. ಇವಳನ್ನ ಇವಾಗ ತಿಂದುಬಿಡ್ತೇನೆ ನಾನು. ಇವಳನ್ನ ಇನ್ನೊಬ್ಬ ಇದ್ದಾನಲ್ವಾ, ಅವನು ನಿನ್ ತಮ್ಮ ಇರಬೇಕು, ಅವರಿಬ್ಬರನ್ನು ತಿಂದು ಹಾಕಿಬಿಡ್ತೇನೆ ನಾನು. ಇಬ್ಬರನ್ನು ತಿಂದು ಹಾಕಿದೆ ಅಂದ್ರೆ ಮತ್ತೆ ಉಳಿಯೋದು ನಾನು ನೀನು ಮಾತ್ರ. ಅವಾಗ ನಾನಿನ್ನನ್ನು ಆರಾಮ ಕಾಡಲ್ಲಿ ತಿರುಗ್ತಾ ಇರೋಣ. ನಾವಿಬ್ರು ಮದುವೆಯಾಗಿ ಕಾಡಲ್ಲಿ ಪೂರ್ಣ ತಿರುಗುತ್ತಾ ಇರೋಣ, ನಮ್ಗೆ ಯಾರ ಕಾಟವೂ ಇಲ್ಲ. ಯಾಕೆಲ್ಲಿ ಇವ್ರೆ ನಮ್ಮ ಏಕಾಂತಕ್ಕೆ ಭಂಗ ಬಂದ್ಬಿಡ್ತದೆ ಇವರಿಬ್ಬರಿದ್ರೆ. ಅದಕ್ಕೆ ಇವ್ರನ್ನ ತಿಂದು ಬಿಡ್ತೇನೆ ನಾನು. ಈ ರೀತಿ ಶೂರ್ಪನಖ ತಾನು ಹೇಳ್ತಾಳೆ. ಅಂದ್ರೆ ಇವಳು ನರಭಕ್ಷಕಳು ಇವಳು. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಸ್ವಲ್ಪ ತಮಾಷೆ ಮಾಡೋಣ ಅಂತ. ಯಾಕಂದ್ರೆ ಇವಳು ಮಾತಾಡೋದನ್ನ ನೋಡಿಯೇ ಗೊತ್ತಾಯ್ತು ಇದು ಸ್ವಲ್ಪ ಬುದ್ಧಿ ಇಲ್ಲ ಅಂತ. ಅದಕ್ಕೆ ನೋಡಿ, ಯಾವತ್ತು ಬುದ್ಧಿವಂತರ ಮುಂದೆ ನಾವು ತಮಾಷೆ ಮಾಡ್ಲಿಕ್ಕೆ ಹೋಗಲ್ಲ.
ಇಂಥ ಕೆಲವು ಹೆಡ್ಡರ್ ಇರ್ತಾರಲ್ವಾ, ಹೆಡ್ಡರ ಮುಂದೆ ಸ್ವಲ್ಪ ತಮಾಷೆ ಮಾಡೋಣ ಅಂತ, ಅದಕ್ಕೋಸ್ಕರ ತಮಾಷೆ ಮಾಡ್ಲಿಕ್ಕೆ ರಾಮಚಂದ್ರ ತೊಡಗಿದ. ಆದರೆ ಬರೀ ತಮಾಷೆ ಅಲ್ಲ, ಈ ತಮಾಷೆಯ ಹಿಂದೆ ರಾಮಚಂದ್ರನದ್ದು ನಿಜವಾದ ಉದ್ದೇಶ ಇತ್ತು. ಅದಕ್ಕೆ ಅಂದ್ರೆ ನೋಡಿ, ರಾಮಚಂದ್ರನ ಒಂದೊಂದು ಮಾತುಗಳು ಕೂಡ ಅಷ್ಟು ಅರ್ಥವತ್ತಾದ ಮಾತು. ಸುಮ್ನೆ ರಾಮಚಂದ್ರ ಮಾತಾಡೋದು ಅಂತಿಲ್ಲ, ಆದ್ರೂ ತಮಾಷೆ ಲೋಕದೃಷ್ಟಿಯಂತೆ. ಅವನು ಹೇಳ್ತಾನೆ, ಕೃತಧಾರೋಸ್ಮಿ ಭವತಿ ಭಾರ್ಯೇಯಂ ದಯಿತಾ ಮಮ ತ್ವದ್ವಿಧಾನಾಂತು ನಾರೀಣ ಸುದುಃಖ ಸುಸಪತ್ನತ. ಅಯ್ಯೋ ಏನ್ ಕತೆ ಅಮ್ಮ, ಎಂಥ ಸಂದರ್ಭದಲ್ಲಿ ನೀನು ಬಂದಿದ್ಯಾ, ನನಗೀಗಾಗಲೇ ಮದುವೆ ಆಗ್ಬಿಟ್ಟಿದೆ ನೋಡಿ, ಇವಳಿದ್ದಾಳಲ್ವಾ, ಇವಳು ನನ್ನ ಹೆಂಡತಿ, ಇವಳನ್ನ ನಾನು ಇಟ್ಕೊಂಡು ನಿನ್ನ ನಾನು ಮದುವೆ ಆಗುದ ಸರಿಯಲ್ಲ. ಯಾಕಂದ್ರೆ ನಿನ್ನಂಥ ಆ ದೊಡ್ಡ ವೀರನ ಪತ್ನಿಗೆ ಈ ರೀತಿ ಇನ್ನೊಬ್ಬಳ ಕೈ ಕೆಳಗೆ ಬದುಕುವುದು ಸರಿಯಾ? ನಿನಗೆ ಹೇಳಿದ್ದೆ ಅಲ್ಲ, ಖಂಡಿತವಾಗಿ ನಿನಗೆ ಹೇಳಿದಲ್ಲ ಅಂತ ಹೇಳ್ತಾನೆ. ಇಷ್ಟು ಹೇಳಿ, ನೋಡು ನಿನಗೆ ಯೋಗ್ಯನಾದವ ಅಂತ ಹೇಳಿದ್ರೆ ನಾನಲ್ಲ, ಅಲ್ಲೊಬ್ಬ ಇದ್ದಾನಲ್ವ ಅವನೇ ಲಕ್ಷ್ಮಣ. ಮೊದಲೇ ಸಿಟ್ಟವನಿಗೆ ಮೂಗಿ ತುದಿಯಲ್ಲಿ ಸಿಟ್ಟಿರ್ತದ ಲಕ್ಷ್ಮಣನಿಗೆ. ಅದಕ್ಕೆ ನೋಡು ಅವನಿದ್ದಾನಲ್ವ, ಅವನೇ ನಿನಗೆ ಯೋಗ್ಯನಾದ. ಯಾಕಂದ್ರೆ ಅವನಿಗೆ ಹೆಂಡತಿಯೂ ಇಲ್ಲ, ನನಗಾದ್ರೂ ಇವಳೊಬ್ಳು ಹೆಂಡತಿ ಇದ್ದಾಳೆ. ಇನ್ನು ನೀನು ಏನು ಮದುವೆ ಆದ್ರೂ ಕೂಡ ಇವಳು ಕೈ ಕೆಳಗೆ, ನೀನು ಎರಡನೇ ಹೆಂಡತಿಯ ನನಗೆ, ಮೊದಲನೇ ಹೆಂಡತಿ ಅಂತ ಹೇಳ್ಕೊಳ್ಳೋದು ಸಾಧ್ಯ ಇಲ್ಲ. ಅವನಿಗಾದ್ರೂ ಆಗಲ್ಲ, ಅವನಿಗೆ ಹೆಂಡತಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಹೆಂಡತಿ ಯಾರಾದ್ರೂ ಸಿಗ್ತಾರಪ್ಪ, ಯಾರಾದ್ರೂ ಹುಡುಗಿ ಸಿಗ್ತಾರ ಅಂತ ಹುಡುಗಿ ಹುಡುಕ್ತಾ ಇದ್ದ ನಾನು. ಅದಕ್ಕಾಗಿ ರಾಮಚಂದ್ರ ತಮಾಷೆಗೆ ಹೇಳೋದು, ಹುಡುಗಿ ಸಮೇತ ಹುಡುಕ್ತಾ ಇದ್ದಾನ ಅವನು. ಅದರಿಂದಾಗಿ ಭಾರ್ಯ ಅಪೂರ್ವಿ ಭಾರ್ಯೆಯ ಚಾರ್ಥಿ ತರುಣ ಪ್ರಿಯದರ್ಶನ, ಹುಡುಗಿ ಬೇಕು ಅಂತ ಹುಡುಕ್ತಾ ಇದ್ದಾನೆ. ನಿನಗೆ ಯೋಗ್ಯನಾದವ ಹೋಗಿ ಕೇಳೋನು, ಅವನು ಮದುವೆ ಆಗ್ಬೋದು ಅಂತ ಹೇಳಿ ಆ ಕಡೆ ಕಳಿಸಿದ ರಾಮಚಂದ್ರ. ಇದಕ್ಕೆ ಬುದ್ಧಿ ಇಲ್ಲ ಇದಕ್ಕೆ. ಅದಕ್ಕೆ ಶೂರ್ಪನಖ ಸೀದಾ ಲಕ್ಷ್ಮಣನ ಹತ್ರ ಹೋಯ್ತು. ಆ ಲಕ್ಷ್ಮಣನ ಹತ್ರ ಹೋಗಿ ಹೇಳ್ತಾಳೆ, ನನ್ನನ್ನು ಮದುವೆ ಆಗು, ನಾನೇ ನಿನಗೆ ಯೋಗ್ಯಳಾದಂಥವಳು ಅಂತ. ಅದಕ್ಕೆ ಲಕ್ಷ್ಮಣ, ರಾಮಚಂದ್ರ ನನ್ನ ಹತ್ರ ಕಳಿಸಿದ ಅಂತ ಹೇಳಿದ ಗೊತ್ತಾಯ್ತು ಇದು ಬರೀ ಹೆಡ್ಡಿ ಅಂತ. ಅದಕ್ಕೋಸ್ಕರ ತಾನು ಸ್ವಲ್ಪ ತಮಾಷೆ ಮಾತಾಡಿದ ಲಕ್ಷ್ಮಣ. ಏನು ಅಂದ್ರೆ, ಕಥಂ ದಾಸಸ್ಯ ಮೇದಾಸಿ ಭಾರ್ಯಾ ಭವಿತುಮಿಚ್ಛತಿ ಸೋಹಮಾರ್ಯೇಣ ಪರವಾನ್ ಭ್ರಾತ್ರ ಕಮಲಕ ವರ್ಣಿನಿ. ಏನಮ್ಮ ನೀನು ರಾವಣನ ತಂಗಿ ಅಂತ ಹೇಳ್ತೀಯ, ನಾನು ಕೆಲಸದವನು ಕೈ ಹಿಡಿಯೋದ? ಕೆಲಸದವನ್ ಕೈ ಹಿಡಿದ್ರೆ ನೀನು ಚಾಕ್ರಿ ಮಾಡ್ಕೊಂಡಿರ್ಬೇಕು. ನಾನು ಆ ರಾಮನ್ ಚಾಕ್ರಿ ಮಾಡೋದು, ನೀನು ಅವನ ಹೆಂಡತಿ ಚಾಕ್ರಿ ಮಾಡೋದು. ನಿನ್ನಂಥವಳಿಗೆ ಹೇಳಿದ್ದ ಇದು? ಇಷ್ಟು ಚಂದ ಇದೆಯಾ, ಇಷ್ಟು ಚಂದ ಇರುವಂತ ನೀನು ನನ್ನನ್ನು ಮದುವೆ ಆಗಿ ಅವಳು ಚಾಕ್ರಿ ಮಾಡ್ಕೊಂಡಿರೋದ? ಛೇ, ಇದು ನನಗೆಲ್ಲ ಹೇಳಿದ್ದಲ್ಲ. ನಿನಗೆ ಯೋಗ್ಯನಾದವ ಅಂದ್ರೆ ಅವನೇ, ಅವನ ಹತ್ರನೇ ಹೋಗು ಅಂತ ಮತ್ತೆ ರಾಮನ ಹತ್ರ ಕಳಿಸಿದ ಲಕ್ಷ್ಮಣ. ಇವಳಿಗೆ ಸಿಟ್ಟು ಬಂದು ಕೂಡ್ಲೆ ತಾನು ಬೊಬ್ಬೆ ಹೊಡಿತಾಳೆ. ಅವನನ್ನು ಕಳಿಸಿದ್ರೆ ಇವನತ್ರ ಕಳಿಸಿದ್ರೆ ಅವನ ಹತ್ರ ಅಂತ ಹೇಳ್ತಾ, ಇಮಾಂ ವಿರೂಪ ಮಸತೀಂ ಕರಾಲಾಂ ನಿರ್ಣತೋದರೀಂ ವೃದ್ಧಾಂ ಭಾರ್ಯಾಂ ಅವಷ್ಟಭ್ಯ ನಮಾಂ ತ್ವಂ ಬಹುಮನ್ಯಸೆ. ಓಹೋ, ಈಗ ನೀನು ನನ್ನನ್ನ ಮದುವೆ ಆಗುವುದಿಲ್ಲ ಅನ್ನೋದಕ್ಕೆ ಕಾರಣ ಏನು ಗೊತ್ತುಂಟಾ? ಇವಳಿರುವುದಲ್ವಾ, ಇವಳಿರುವುದರಿಂದ ನನ್ನ ಮದುವೆ ಆಗ್ತಾ ಇಲ್ವಲ್ಲ. ಇವಳು ಎಂತವಳು ಅಂತ ಹೇಳಿದ್ರೆ, ನೋಡ್ಲಿಕ್ಕೆ ವಿರೂಪಳಾಗಿದ್ದಾಳೆ, ಕೆಟ್ಟ ಗುಣವುಳ್ಳವಳಾಗಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಸಣ್ಣ ಹೊಟ್ಟೆ ಉಳ್ಳವಳಾಗಿದ್ದಾಳೆ, ಹೊಟ್ಟೆ ಮೇಲೆ ಕಣ್ಣು. ಯಾಕಂದ್ರೆ ಸಣ್ಣ ಹೊಟ್ಟೆ ತಂದಿಟ್ಟು ದಪ್ಪ ಹೊಟ್ಟೆ ಇದೆಯಲ್ಲ, ಅದಕ್ಕೋಸ್ಕರ ನಿರ್ಣತೋದರಿ ಇಷ್ಟು ಸಣ್ಣ ಹೊಟ್ಟೆ ಉಳ್ಳವಳಾಗಿದ್ದಾಳೆ, ವೃದ್ಧಳು ಬೇರೆ ಆಗಿದ್ದಾಳೆ. ಇಂಥ ಹೆಣ್ಣನ್ನ ನೀನು ಕಟ್ಟುಕೊಂಡು ನನಗಿಷ್ಟೆಲ್ಲ ಮಾಡ್ತಾ ಇದೆಯಲ್ವಾ? ಅದ್ಯೇ ಮಾಂ ಭಕ್ಷಯಿಷ್ಯಾಮಿ ಪಶ್ಯತಸ್ತವ ಮಾನುಷಿ ತ್ವಯಾ ಸಹ ಚರಿಷ್ಯಾಮಿ ನಿಸ್ಸಪತ್ನ ಯಥಾ ಸುಖಂ. ಈಗ ಮೊದಲು ಇವಳನ್ನು ಮುಗಿಸ್ಬಿಡ್ತೇನೆ, ನಿನ್ನನ್ನು ಕೇಳುವುದಲ್ಲ, ಮೊದಲು ಇವಳನ್ನು ಮುಗಿಸುವುದು. ಇವಳನ್ನು ಮುಗಿಸಿ ಆಮೇಲೆ ಬರ್ತೇನೆ ನಿನ್ನ ಹತ್ರ, ನನ್ನನ್ನು ಮದುವೆ ಆಗುವಂತ. ನಿನ್ನನ್ನು ಮದುವೆ ಆಗಿ ನಿನ್ನೊಟ್ಟಿಗೆ ಸಂಚಾರ ಮಾಡ್ತೇನೆ ಅಂದ್ರೆ. ಇವಳ ಕತೆ ಏನು ಅಂತ ಹೇಳಿದ್ರೆ, ಇವಳು ಹೇಳಿದಾಗ ಗಂಡ, ಇವಳಿಗೆ ಯಾರು ಬೇಕೋ ಅವ್ನು ಗಂಡ ಆಗಬೇಕು, ಮತ್ತೆ ಎರಡು ಮಾತಿಲ್ಲ. ನಾಳೆ ಮದುವೆ ಆದ್ಮೇಲೆ ಇವಳು ಹೇಳ್ದಾಗ ಕೇಳಬೇಕು, ಅಲ್ಲಿ ಬಾ ಅಲ್ಲಿಗೆ, ಇಲ್ಲಿಗೆ ಬಾ ಇಲ್ಲಿಗೆ ಅಲ್ಲಿ, ಈ ರೀತಿ ಅಮ್ಮವ್ರ ಗಂಡ ಆ ರೀತಿ ಆಗಿರ್ಬೇಕು. ಆ ರೀತಿ ತಾನು ಲೆಕ್ಕಾಚಾರ ಮಾಡಿಕೊಂಡು ಸೀತೆಯ ಮೇಲೆ ನುಗ್ಗಿದ್ಲು. ಸೀತೆಯನ್ನು ನಾನು ಮುಗಿಸ್ಬಿಡ್ತೇನೆ ಅಂತ ಕೂಡ್ಲೆ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಕ್ರೂರೈಹಿ ಅನಾರ್ಯೈಹಿ ಸೌಮಿತ್ರೇ ಪರಿಹಾಸಃ ಕಥಂಚನ ನಕಾರ್ಯ ಪಶ್ಯ ವೈದೇಹಿಂ ಕಥಂಚಿತ್ ಸೌಮ್ಯ ಜೀವತಿಂ. ನೋಡಿ, ಯಾವತ್ತು ಇಂಥ ದುಷ್ಟರಿದ್ದಾರಲ್ವಾ, ದುಷ್ಟರೊಟ್ಟಿಗೆ ಹೆಚ್ಚು ತಮಾಷೆ ಮಾಡಬಾರ್ದು.
ಯಾಕಂತ ಹೇಳಿದ್ರೆ ಇವು ಮಹಾ ಅಪಾಯಕಾರಿಗಳು. ಯಾವಾಗ ಏನು ಮಾಡ್ತಾರೆ ಅಂತ ಹೇಳಿಕ್ ಬರೋಲ್ಲ. ನೋಡು, ಸೀತೆ ಹೇಗೋ ಬದುಕ್ತಾ ಇದ್ದಾಳೆ. ಈ ಕ್ಷಣದಲ್ಲಿ ಇವಳು ನುಂಗ್ಬಿಡ್ತಾಳೆ, ಏನಾದ್ರೂ ಮಾಡ್ತಾಳೆ. ಅದಕ್ಕೋಸ್ಕರ ಇವಳನ್ನು ಬಿಡಬಾರದು. ಇಮಾಂ ವಿರೂಪ ಮಸತೀಂ ಅತಿಮತ್ತ ಮಹೋದರೀಂ ರಾಕ್ಷಸೀಂ ಪುರುಷ ವ್ಯಾಘ್ರ ವಿರೂಪಯಿತು ಮರ್ಹಸಿ. ಇಂತಹ ತಲೆಕೆಟ್ಟಂತಹ ಮಹಾಕುರೂಪಿಯಾದಂತಹ ಮಹೋದರೀಂ, ಹೊಟ್ಟೆ ಇಷ್ಟು ದೊಡ್ಡ ಇಟ್ಕೊಂಡಿರುವಂತಹ ಈ ಹೆಣ್ಣನ್ನು ಬಿಡಬಾರದು. ಯಾಕಂದ್ರೆ ಇದು ಸಾಮಾನ್ಯವಾದ ಹೆಣ್ಣಲ್ಲ, ಇದು ಹೆಣ್ಣು ಜಾತಿಯಲ್ಲಿ ಬಂದಂತಹ ರಾಕ್ಷಸಿ. ಅದಕ್ಕಾಗಿ ಇವಳನ್ನ ಏನಾದರೂ ವಿರೂಪ ಮಾಡಬೇಕು, ಇವಳಿಗೆ ಶಿಕ್ಷೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ತಾನು ಆದೇಶವನ್ನ ಮಾಡ್ತಾನೆ. ಉದ್ಧೃತ್ಯ ಖಡ್ಗಂ ಚಿಚ್ಛೇದ ಕರ್ಣರಾಸೆ ಮಹಾಬಲ. ಕೂಡಲೇ ಲಕ್ಷ್ಮಣ ಕತ್ತಿಯನ್ನು ಸೆಳೆದ, ಕತ್ತಿಯನ್ನು ಎಳೆದು ಅವಳ ಮೂಗನ್ನ ಕಿವಿಯನ್ನು ತುಂಡು ಮಾಡಿ ಕಳಿಸ್ಕೊಟ್ಟ. ಮೂಗಿನಲ್ಲಿ ರಕ್ತ, ಕಿವಿಯಲ್ಲಿ ರಕ್ತ. ಒಬ್ಬೆ ಹೊಡಿತಾ ಶೂರ್ಪನಖ ಹೋದ್ಲು. ಇನ್ನೇನು ಮಾಡ್ಲಿಕ್ಕೆ ಆಗಲಿಲ್ಲ ಅವಳಿಗೆ. ಓಡಿ ಹೋದ್ಲು ಶೂರ್ಪನಖ. ರಾಮಚಂದ್ರನಾದರೂ ಯಾಕೆ ಈ ರೀತಿ ಮಾಡಿದ? ಲಕ್ಷ್ಮಣನಾದರೂ ಯಾಕೆ ಈ ರೀತಿ ಮಾಡಿದ? ನೋಡಿ, ಇದೆಲ್ಲ ನಾವು ಇಂಥ ಘಟನೆಗಳನ್ನ ವಿಚಾರ ಮಾಡಬೇಕಾದ್ರೆ ಒಂದು ತಿಳ್ಕೊಳ್ಬೇಕಾದದ್ದು, ರಾಮನ ಒಂದೊಂದು ಘಟನೆಯ ಹಿಂದೆ ಒಂದೊಂದು ಯೋಜನೆಗಳಿವೆ. ಯಾವುದನ್ನು ಅಕಸ್ಮಾತ್ತಾಗಿ ರಾಮಚಂದ್ರ ಮಾಡ್ತಾ ಇಲ್ಲ, ಮತ್ತೆ ಯೋಜನಾ ಪೂರ್ವಕವಾಗೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ಶೂರ್ಪನಖೆಗೆ ಈ ರೀತಿ ಮೂಗನ್ನು ತುಂಡು ಮಾಡಿದ, ಕಿವಿಯನ್ನು ತುಂಡು ಮಾಡಿದ, ಮಾಡ್ಲಿಕ್ಕೆ ಆದೇಶ ಮಾಡಿದ ರಾಮಚಂದ್ರ ಅಂತ ಹೇಳಿದ್ರೆ ರಜನೀಚರ ನಾಶ ಹೇತೋ. ಇದನ್ನು ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಇದೇ ಇಡೀ ರಾಕ್ಷಸ ಕುಲದ ಸಂಹಾರಕ್ಕೆ ನಾಂದಿಯಾಯಿತು. ಒಂದು ಹೆಣ್ಣಿನ ಕಿವಿ ಮೂಗನ್ನ ನಾಶ ಮಾಡಿದ್ದೆ ಇಡೀ ಕುಲದ ನಾಶಕ್ಕೆ ಕಾರಣ ಆಯಿತು, ರಾಕ್ಷಸ ಕುಲಕ್ಕೆ ನಾಶ ಆಯಿತು. ಅದರಿಂದಾಗಿಯೇ ರಾಮಚಂದ್ರ ಬೇಕು ಅಂತ ಮಾಡಿದ್ದು. ಇಲ್ಲದ್ರೆ ಇವಳನ್ನು ಮುಗಿಸ್ಬಿಡ್ಬೋದಿತ್ತು, ಮುಗಿಸ್ಲಿಲ್ಲ, ವಿರೂಪ ಮಾಡಿ ಕಳಿಸಿಕೊಟ್ಟ ಅಷ್ಟೇ. ಯಾಕಂದ್ರೆ ಇವಳಿಂದ ಇನ್ನೂ ಕೆಲಸ ಆಗಬೇಕು, ಇವಳಿಂದ ಇನ್ನೂ ಕೆಲಸ ಆಗ್ಬೇಕು ಅಂತ ಕಳಿಸ್ಕೊಟ್ಟ. ಇವಳಾದ್ರೂ ಬೊಬ್ಬೆ ಹೊಡ್ಕೊಂಡು ಹೋದ್ಲು, ರಾಮಚಂದ್ರ ಬೇಕು ಅಂತಾನೆ ತಾನು ಕಳಿಸ್ಕೊಟ್ಟ. ಸೀದಾ ಹೋದ್ಲು. ಎಲ್ಲಿಗೆ ಹೋದ್ಲು ಅಂತ ಹೇಳಿದ್ರೆ ಖರನ ಬಳಿಗೆ ಹೋದ್ಲು. ಖರ ಅವಳು ಸೋದರ. ಅವಳು ಸಹೋದರ ಅಂದ್ರೆ ಇವನು ಯಾರಪ್ಪ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಇವನು ಖಾಸ ಸಹೋದರ ಅಲ್ಲ, ರಾವಣನ ಹಾಗೆ ಖಾಸ ಸಹೋದರ ಅಲ್ಲ. ಮತ್ತೆ ಇದು ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು. ಕೈಕಸಿ ಏನಿದ್ದಾಳೆ, ಕೈಕಸಿಯ ಸಹೋದರಿಯ ಮಗ ಅವನು. ಖರ ದೂಷಣರು. ಅವರು ಇವಳ ರಕ್ಷಣೆಗಿದ್ರು. ಇವಳ ರಕ್ಷಣೆಗೋಸ್ಕರ ಅವ್ರು ಬಂದು ಕೂತದ್ದಿಲ್ಲಿ. ರಕ್ಷಣೆಗೆ ಯಾಕೆ ಬಿಟ್ಟದ್ದು ಅಂತ ಹೇಳಿದ್ರೆ, ಬಿಟ್ಟವನು ಯಾರು ಅಂದ್ರೆ ರಾವಣ. ಈ ಶೂರ್ಪನಖೆಯ ರಕ್ಷಣೆಗೋಸ್ಕರ 14,000 ರಾಕ್ಷಸ ಸೈನ್ಯ, ಅದರ ಒಡೆಯನಾಗಿ ಖರನನ್ನ, ದೂಷಣನ್ನ, ತ್ರಿಶಿರನನ್ನ ಬಿಟ್ಟವನು ರಾವಣ. ಅವರಾದರೂ ಇಲ್ಲಿ ಭಯಂಕರವಾದ ಹಿಂಸೆ ಕೊಡ್ತಾ ಇದ್ರು. ಎಂಥ ಭಯೋತ್ಪಾದನೆ ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಅದರ 100ನೇ ಭಾಗವೂ ಇವತ್ತಿಲ್ಲ. ಅಷ್ಟರ ಮಟ್ಟಿಗೆ ಉಪದ್ರವವನ್ನು ಕೊಡ್ತಾ ಇದ್ರು. ಮಹಾಭಯೋತ್ಪಾದಕ ಅವನು ರಾವಣ. ಎಲ್ಲ ಕಡೆಯಲ್ಲೂ ಕೂಡ ಇಷ್ಟ ಹಿಂಸೆ, ಕ್ರೌರ್ಯ, ಅದು ಸಜ್ಜನರಿಗೆ ಹುಡುಕಿ ಋಷಿಮುನಿಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ರು. ಈಗ ಶೂರ್ಪನಖೆ ಆದರೂ ಓಡಿ ಹೋದ್ಲು. ಓಡಿ ಹೋಗಿ ತಾನು ಖರನ ಹತ್ರ ಹೇಳ್ತಾನೆ, ನೋಡು ನನಗೆ ಇಂಥ ಅವಸ್ಥೆ ಬಂದ್ಬಿಟ್ಟಿದೆ, 3 ಲೋಕದ ಒಡೆಯನಾದ ರಾವಣನ ತಂಗಿಯಾಗಿ ನನಗೆ ಇಂಥ ಅವಸ್ಥೆ ಬಂದಿದೆ ಅಂತ ಹೇಳಿದ್ರೆ ಉಳಿದವ್ರ ಕಥೆ ಏನು? ಯಾವನೋ ಒಬ್ಬ ಕಾಡಾಡಿ ರಾಮಚಂದ್ರ ನನಗೆ ಇಷ್ಟು ಮಾಡಿದ ಅಂದ್ರೆ ನೀವೆಲ್ಲ ಯಾಕೆ ಕೂತಿದ್ದೀರಿ ಇಲ್ಲಿ, ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ಅಂತ ಬೈದ್ ತಾನೆ ಹೇಳ್ತಾಳೆ. ನಾನು ಇಷ್ಟೇ ಬಯಸ್ತಾ ಇರುವುದು, ಇನ್ನೇನು ಅಲ್ಲ. ಸಫೇನಂ ಪಾತುಮಿಚ್ಛಾಮಿ ರುಧಿರಂ ರಣಮೂರ್ಧನಿ ಯೇಷಮೇ ಪ್ರಥಮ ಕಾಮಃ ಕೃತಸ್ತತ್ರ ತ್ವಯಾ ಭವೇತ್. ಏ ಖರ, ನಾನು ಏನು ಬಯಸ್ತೇನೆ ಅಂತ ಹೇಳಿದ್ರೆ ನೊರೆಯಾದ ರಕ್ತ ನನಗೆ ಬೇಕು ಅಂತ ಹೇಳ್ತಾಳೆ. ಯಾರದ್ದು ಅಂದ್ರೆ ರಾಮನ, ಲಕ್ಷ್ಮಣನ, ಆ ಸೀತೆಯ ರಕ್ತವನ್ನು ನಾನು ಕುಡಿಬೇಕು. ಇದು ನನ್ನ ಮೊದಲ ಆಸೆ, ಇದನ್ನ ನೀನು ಮಾಡಿ ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ತಾನೇ ನಿನ್ನನ್ನು ಇಟ್ಟದ್ದು, ನನ್ನ ರಕ್ಷಣೆಗಾಗಿ ಅಂತ ಹೇಳಿ ತಾನು ಜೋರ್ ಮಾಡ್ತಾನೆ. ಖರ ಈ ಮಾತನ್ನು ಕೇಳಿದ ಕೂಡಲೇ ತಾನು ಆದೇಶ ಮಾಡಿದ ಸೈನ್ಯಕ್ಕೆ. 14,000 ರಾಕ್ಷಸರ ಸೈನ್ಯ. ಬರೀ ಸಂಖ್ಯೆಯಲ್ಲಿ ಮಾತ್ರ ದೊಡ್ಡದಲ್ಲ, ಬಲದಲ್ಲಿಯೂ ಕೂಡ. ಈ 14,000 ರಾಕ್ಷಸ ಸೈನ್ಯ ಏನಿದೆ ಎಲ್ಲ ಶಿವನ ವರದಿಂದ ಅವಧ್ಯರು. ಯಾರೇನು ಇವರಿಗೆ ಮಾಡ್ಲಿಕ್ಕಾಗಲ್ಲ. ಅಂಥ ರಾಕ್ಷಸರ ಸೈನ್ಯ ಈಗ ಬರ್ತಾ ಇದೆ, ಮುನ್ನುಗ್ಗಿ ಬರ್ತಾ ಇದೆ ರಾಮಚಂದ್ರನನ್ನು ಎದುರಿಸಲಿಕ್ಕೋಸ್ಕರ. ರಾಮಚಂದ್ರ ತಮ್ ದೃಷ್ಟ ರಾಘವ ಶ್ರೀಮಾನ್ ಆಗತಾನ್ ಸ್ಥಾಂಚ ರಾಘವ ರಾಕ್ಷಸಾನ್ ಮುಹೂರ್ತಂ ಭವ ಸೌಮಿತ್ರೇ ಸೀತಾಯಾ ಪ್ರತ್ಯನಂತರ. ತಾನು ಹೇಳಿದ ಲಕ್ಷ್ಮಣನಿಗೆ, ಲಕ್ಷ್ಮಣ ನೋಡು ರಾಕ್ಷಸರ ಸೈನ್ಯ ಬರ್ತಾ ಇದೆ,
ನೀನು ಸೀತೆಯನ್ನ ಕರ್ಕೊಂಡು ದೂರ ನಿಂತು, ನೀನು ಬರೋದು ಬೇಡ, ಸೀತೆಯನ್ನ ರಕ್ಷಣೆ ಮಾಡ್ತಾ ಇರು, ಇವರನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ತಾನು ಧನುಸ್ಸನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತ ಒಬ್ಬನೇ ರಾಮಚಂದ್ರ. ಅದು ನೆಲದ ಮೇಲೆ ನಿಂತಿದ್ದಾನೆ. 14,000 ರಾಕ್ಷಸ ಸೈನ್ಯ ವಿಧ ವಿಧವಾದ ಆಯುಧವನ್ನ ಹಿಡಿದು ಭಯಂಕರವಾದ ನಾದ ಮಾಡ್ತಾ ಬರ್ತಾ ಇದೆಯಂತೆ. ರಾಮಚಂದ್ರ ಅವರೆಲ್ಲರನ್ನ ಕುರಿತು ತಾನು ಹೇಳ್ತಾನೆ, ಪುತ್ರೌ ದಶರಥಸ್ಯಾವಾಂ ಭ್ರಾತರೋ ರಾಮಲಕ್ಷ್ಮಣೌ ಪ್ರವಿಷ್ಟೋ ಸೀತೆಯಾ ಸಾರ್ಧಂ ದುಶ್ಚರಂ ದಂಡಕಾನನಂ. ನೋಡಿ, ನಾವು ದಶರಥನ ಮಕ್ಕಳು, ತಂದೆಯ ಮಾತನ್ನ ಪಾಲನೆ ಮಾಡ್ಲಿಕ್ಕೋಸ್ಕರ ಕಾಡಿಗೆ ಬಂದಿದ್ದೇವೆ. ಅಂದ್ರೆ ನಮ್ಮನ್ನ ಬರೀ ಕಾಡಾಡಿಗಳು ಅಂತ ತಿಳ್ಕೊಳ್ಬೇಡಿ ಅಂತ, ಕಾಡಿನಲ್ಲಿರುವ ಯಾರೋ ತಪಸ್ವಿಗಳು ಅಂತ ನಮ್ಮನ್ನು ತಿಳ್ಕೊಳ್ಬೇಡಿ. ಮತ್ತೆ ನಾವು ರಾಜಕುಮಾರರು, ತಂದೆಯ ಆದೇಶ ಪಾಲನೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ತಾಪಸಿಗಳ ವೇಷದಲ್ಲಿದ್ದೇವೆ. ನೀವಾದರೂ ಇಲ್ಲಿವರೆಗೆ ತುಂಬಾ ಋಷಿ ಮುನಿಗಳಿಗೆ ಹಿಂಸೆ ಕೊಟ್ಟಿದ್ದೀರಿ, ಅದರ ಫಲವನ್ನ ನಾವಿವಾಗ ಕೊಡ್ತೇವೆ ಅಂತ ಹೇಳಿ ಆ ರಾಮಚಂದ್ರ ತಾನು ಹೇಳ್ತಾನೆ ಎಲ್ಲ ರಾಕ್ಷಸರಿಗೆ. ರಾಕ್ಷಸರು ಹೇಳ್ತಾರೆ, ಪರುಷ ಮಧುರಾ ಭಾಷಂ ಹೃಷ್ಟ ದೃಷ್ಟ ಪರಾಕ್ರಮಂ ಕ್ರೋಧಮುತ್ಪಾದ್ಯನೋ ಭರ್ತು ಕರಸ್ಯ ಸುಮಹಾತ್ಮನಃ ತ್ವಮೇವ ಹಾಸ್ಯಸೇ ಪ್ರಾಣಾನ್ ಸದ್ಯೋ ಸ್ವಾಭಿರ್ಹತೋ ಯುಧಿ. ನಮ್ಮನ್ನ ಕೊಲ್ಲುವವ ನೀನ, ನಮ್ಮ ಒಡೆಯನಾದ ಖರನಿಗೆ ಹಿಂಸೆಯನ್ನ ಕೊಟ್ಟು ಮನಸ್ಸಿಗೆ ಬೇಸರವನ್ನ ಮಾಡಿ ನೀನು ಬದುಕಲಿಕ್ಕೆ ಸಾಧ್ಯ ಇದೆಯೇನು? ನೀನೇ ಈಗ ಸಾಯ್ತೀಯ, ನಾವು ಸಾಯುವುದಲ್ಲ ಅಂತ ಹೇಳಿ ಆ ಎಲ್ಲಾ ರಾಕ್ಷಸರು ಮುನ್ನುಗ್ಗಿ ಬಂದರು. ರಾಮಚಂದ್ರನಾದರೂ ತಾನು ನೆಲದಲ್ಲೇ ನಿಂತು ಬಾಣದ ಮೇಲೆ ಬಾಣವನ್ನ, ಅಂದ್ರೆ ಬಾಣದ ಮಳೆ ಅಂತ ಹೇಳ್ತೇವಲ್ವ, ಆ ರೀತಿ ಬಾಣದ ಮಳೆಯನ್ನು ಸುರಿಸಿದ್ದಾನಂತೆ. ಶೂರ್ಪನಕ ನೋಡ್ತಾ ಇದ್ದಾಳೆ, ಯಾಕಂದ್ರೆ ಅವಳೇ ಕರ್ಕೊಂಡ್ಬಂದದ್ದು, ಯಾಕಂದ್ರೆ ಅವಳಿಗೆ ಮಾತ್ರ ಗೊತ್ತಿರೋದಲ್ಲ ಎಲ್ಲಿರೋದು ಅಂತ. ಅವಳು ನೋಡ್ತಾ ಇರುವಂತೆಯೇ ಅವಳ ಕಣ್ಣ ಮುಂದೆಯೇ 14,000 ಸೈನ್ಯವನ್ನ ರಾಮಚಂದ್ರ ಕೊಂದು ಮುಗಿಸಿದ್ದಾನೆ. ಅವಾರಣೀಯ ಕೋದಂಡ ಪಾಣಿಹಿ ಅಂತ ಹೇಳ್ತಾರೆ. ತಡೆಯುವವರೇ ಇಲ್ಲ, ರಾಮಚಂದ್ರನ ತಡೆಯುವವರೇ ಇಲ್ಲ. ಅಂತಹ ಪರಾಕ್ರಮ, ಅಂತಿಂತ ಪರಾಕ್ರಮ ಇಲ್ಲ ಇದು. ಒಬ್ಬನೇ 14,000 ರಾಕ್ಷಸರನ್ನ ಕೊಂದ. ಇಲ್ಲಿವರೆಗೆ ಯಾವ ಋಷಿಮುನಿಗಳಿಗೆ ಯಾರಿಗೆ ಏನೂ ಮಾಡ್ಲಿಕ್ಕಾಗಿರಲಿಲ್ಲ. ವಿಷಯ ತಿಳಿತು ಖರನಿಗೆ. ತಾನು ತ್ರಿಶಿರ ಹಾಗೂ ದೂಷಣ ಅವರೊಟ್ಟಿಗೆ ಯುದ್ಧಕ್ಕೆ ಬಂದ. ಮೊದಲು ದೂಷಣ ರಾಮಚಂದ್ರನೊಟ್ಟಿಗೆ ಯುದ್ಧಕ್ಕೆ ನಿಂತ. ರಾಮಚಂದ್ರ ದೂಷಣನನ್ನು ಕೂಡ ತಾನು ಮುಗಿಸಿದ. ಆಮೇಲೆ ಖರ ತಾನು ಯುದ್ಧಕ್ಕೆ ಈ ತ್ರಿಶಿರ ಬಂದ. ತ್ರಿಶಿರನು ಕೂಡ ರಾಮಚಂದ್ರನೊಟ್ಟಿಗೆ ಯುದ್ಧ ಮಾಡಿ ತಾನು ಕೂಡ ಸೋತೋದ. ಮತ್ತೆ ಬಂದವನೇ ಖರ. ಖರನಿಗೂ ರಾಮಚಂದ್ರನಿಗೆ ಎದುರು ಬದರಾಯಿತು. ಮೃದುಪೂರ್ವಂ ಮಹಾತೇಜಾಹ ಪರುಷಂ ವಾಕ್ಯಂ ಅಬ್ರವೀತ್. ರಾಮನ ಮಾತು ಯಾವ ರೀತಿ ಇತ್ತು ಅಂದ್ರೆ ಮೃದುವಾದ ಮಾತು, ಅಷ್ಟೇ ಕ್ರೂರವಾದ ಮಾತು. ಹೇಳುವುದರಲ್ಲೇನು ದಾಕ್ಷಿಣ್ಯ ಇಲ್ಲ, ಆದರೆ ಹೇಳುವ ಮಾತು ಮಾತ್ರ ಇದಲ್ಲ, ಕಟುವಾದದಲ್ಲ, ಮೃದುವಾದ ಮಾತು. ಆದರೆ ಅದರಲ್ಲಿ ಅಷ್ಟೇ ಸತ್ವ ತುಂಬಿದೆ. ಅಂಥ ಮಾತನ್ನು ಹೇಳ್ತಾನೆ. ಕೃತಂತೆ ದಾರುಣಂ ಕರ್ಮ ಸರ್ವಲೋಕ ಜುಗುಪ್ಸಿತಂ ಉದ್ವೇಜನೀಯೋ ಭೂತಾನಾಂ ನೃಶಂಸಃ ಪಾಪಕರ್ಮಕೃತ ತ್ರಯಾಣಾಮಪಿ ಲೋಕಾನಾಂ ಈಶ್ವರೋಪಿ ನತಿಷ್ಠತೆ. ಇಲ್ಲಿವರೆಗೆ ಎಂಥೆಂಥ ಕ್ರೂರ ಕರ್ಮಗಳನ್ನು ಮಾಡಿದ್ದೇನೆ. ಒಂದು ನೆನಪಿಟ್ಟುಕೋ, ಯಾವನೇ ವ್ಯಕ್ತಿ ಇರಬಹುದು, 3 ಲೋಕದ ಒಡೆಯನಾದವನಿರಬಹುದು, ಎಲ್ಲಾ ಜನರಿಗೆ ಭಯವನ್ನ ಉಂಟು ಮಾಡ್ತಾನೆ, ಉದ್ವೇಗವನ್ನ ಉಂಟು ಮಾಡ್ತಾನೆ ಅಂದ್ರೆ ಅವನಿರುವುದಿಲ್ಲ ಅಂತ ಹೇಳಿ ಆದಷ್ಟು ಬೇಗ ನಾಶ ಮಾಡ್ತಾನೆ. ಇದನ್ನ ಬಹಳ ಸ್ಪಷ್ಟವಾಗಿ ಮಹಾಭಾರತ ತಿಳಿಸ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ತಿಳಿಸ್ತಾನೆ. ಯಾವ ರೀತಿ ನಾವಿರಬೇಕು ಅಂತ ಹೇಳಿದ್ರೆ, ನಮ್ಮನ್ನ ನೋಡಿದ್ರೆ ಇನ್ನೊಬ್ರಿಗೆ ಭಯ ಆಗಬಾರದಂತೆ, ಇನ್ನೊಬ್ರು ನೋಡಿದ್ರೆ ನಮಗ್ ಭಯ ಆಗಬಾರದಂತೆ, ಆ ರೀತಿ ಬದುಕಬೇಕಂತೆ. ಆದರೆ ರಾಮಚಂದ್ರ ಹೇಳ್ತಾನೆ, ನೀನು ಇಷ್ಟು ದಿನವೂ ಕೂಡ ಇಡೀ ಜಗತ್ತನ್ನ ಹೆದರಿಸಿಕೊಂಡೇ ಬದುಕಿದವ, ಹೆದರಿಸ್ತಾನೆ ಬದುಕಿದವ. ಅದರಿಂದ ನೀನು ಹೆಚ್ಚು ಕಾಲ ಉಳಿಯುವುದಿಲ್ಲ ಅಂತ ಹೇಳ್ತಾನೆ. ಹೃಷ್ಟ ಪಶ್ಯತಿ ತಸ್ಯಾಂತಂ ಅಂಹಣಿ ಕರಕಾದಿವ ವಸತೋ ದಂಡಕಾರಣ್ಯೇ ತಾಪಸಾಂ ಧರ್ಮಚಾರಿಣಃ ಕಿನ್ನು ಹತ್ವಾ ಮಹಾಭಾಗಾನ್ ಫಲಂ ಪ್ರಾಪ್ಸ್ಯಸಿ ರಾಕ್ಷಸ. ನೋಡು, ಯಾವತ್ತು ಒಳ್ಳೆ ಕರ್ಮವನ್ನ ಮಾಡಿದ್ರೆ ಒಳ್ಳೆ ಫಲ ಸಿಗ್ತದೆ, ಕೆಟ್ಟ ಕರ್ಮವನ್ನ ಮಾಡಿದ್ರೆ ಕೆಟ್ಟ ಫಲ ಸಿಕ್ಕೇ ಸಿಗ್ತದೆ. ನೀನಾದರೂ ಈ ದಂಡಕಾರಣ್ಯದಲ್ಲಿರುವಂತಹ ಋಷಿಮುನಿಗಳಿಗೆ ಇಲ್ಲಿವರೆಗೆ ಎಷ್ಟು ಕಷ್ಟ ಕೊಟ್ಟಿದೀಯಾ, ಎಷ್ಟು ಹಿಂಸೆ ಕೊಟ್ಟಿದೀಯಾ. ಈ ಹಿಂಸೆಗೆ ನಿನಗೆ ತಕ್ಕ ಫಲ ಸಿಗಲೇಬೇಕು ತಾನೆ, ಸಿಗದೇ ಇರ್ಲಿಕ್ಕೆ ಸಾಧ್ಯ ಉಂಟೇನು? ನೋಡ, ಅದಕ್ಕಾಗಿ ನಾವು ಬಂದಿದ್ದೇವೆ. ನಚಿರಂ
ಪಾಪಕರ್ಮ ಕ್ರೂರ ಲೋಕ ಜುಗುಪ್ಸಿತಾ ಐಶ್ವರ್ಯಂ ಪ್ರಾಪತಿಷ್ಠಂತಿ ಶೀರ್ಣಮೂಲ ಇವದ್ರುಮಾಹ. ನಿನ್ನ ಪಾಪದ ಕರ್ಮಗಳಿಗೆ ಬಹಳ ಬೇಗನೆ ಫಲ ಸಿಗುತ್ತದೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಪ್ರಾಕೃತಾತ್ಮಾನೋ ಲೋಕೆ ಕ್ಷತ್ರಿಯ ಪಾಂಸನಾಹ ನಿರರ್ಥಕಂ ವಿಕಥಂತೆ ಯಥಾ ರಾಮ ವಿಕಥತೆ. ಈ ಮಾತನ್ನ ಕೇಳಿ ಖರ ಹೇಳ್ತಾನೆ, ನೋಡು, ಈ ಕ್ಷತ್ರಿಯರು ಅಂತಿದ್ದಾರಲ್ವಾ, ಈ ಕ್ಷತ್ರಿಯ ಜಾತಿ ಬರೀ ಬಾಯಲ್ಲಿ ಮಾತ್ರ ಹೇಳ್ತಾ ಇರೋದು. ಕೈಯಲ್ಲಿ ಇವ್ರಿಗೇನು ತಾಕತ್ತಿಲ್ಲ, ಬಾಯಲ್ಲಿ ಒಂದಷ್ಟು ಒದರ್ತಾ ಇರ್ತಾರಷ್ಟೇ. ನೀನಂಥವ ಬರೀ ಬಾಯಲ್ಲಿ ಮಾತ್ರ, ಕೈಯಲ್ಲಿ ನಿಂದೇನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಇವತ್ತು ಯಾರು ಕೈಯಲ್ಲಿ ಹೇಳುದು, ಯಾರು ಬಾಯಲ್ಲಿ ಹೇಳುದು ಅಂತ ನೋಡ್ತೇನೆ. ನೋಡಿ, ಇವತ್ತು ಇಲ್ಲಿವರೆಗೆ ನೀನು ಆನಂದ ಪಡ್ತಾ ಇದ್ದೀಯಲ್ವಾ, ಈ ಕ್ಷಣದಿಂದ ನಿನ್ನಿಂದ ಯಾವ ಋಷಿಮುನಿಗಳು ಸತ್ತು ಹೋಗಿದ್ದಾರೆ ಆ ಎಲ್ಲ ಋಷಿಮುನಿಗಳು ಕೂಡ ಸ್ವರ್ಗದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಈ ಕ್ಷಣದಿಂದ ಅವರು ಆನಂದ ಪಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡು, ನಿನ್ನಿಂದ ಕೊಲ್ಲಲ್ಪಟ್ಟ ಅಂತಹ ಋಷಿಮುನಿಗಳೆಲ್ಲ ಈ ಕ್ಷಣದಿಂದ ತಾವು ಆನಂದ ಪಡ್ಲಿಕ್ಕೆ ಶುರು ಮಾಡ್ತಾರೆ. ನೀನು ದುಃಖ ಪಡ್ಲಿಕ್ಕೆ ಶುರು ಮಾಡ್ತೀಯ ನೋಡು ಅಂತ ಹೇಳಿ ರಾಮಚಂದ್ರ ತಾನು ಖರನೊಟ್ಟಿಗೆ ಯುದ್ಧಕ್ಕೆ ನಿಂತ. ರಾಮಚಂದ್ರನಿಗೂ ಖರನಿಗೂ ಭಯಂಕರವಾದ ಯುದ್ಧ ಆಯಿತು. ಆದರೆ ರಾಮನ ಪರಾಕ್ರಮದ ಮುಂದೆ ಏನು? ಖರ ಎಲ್ಲಿದ್ದಾನೆ? ಖರ ತಾನು ಸೋತು ಹೋದ, ಸತ್ತೇ ಹೋದ. ಹೀಗೆ ರಾಮಚಂದ್ರ ಮೊದಲ ಬಾರಿಗೆ ನೋಡಿ ಇಡೀ ದಂಡಕಾರಣ್ಯವನ್ನ ರಾಕ್ಷಸರ ಹಿಡಿತದಿಂದ ಬಿಡುಗಡೆಗೊಳಿಸಿದ. ನಾವೇನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಅವತ್ತು ಒಂದೊಮ್ಮೆ ರಾಮಚಂದ್ರ ಈ ರಾಕ್ಷಸರುಗಳಿಂದ ದಂಡಕಾರಣ್ಯವನ್ನ ವಿಮೋಚನೆಗೊಳಿಸದೇ ಇದ್ರೆ ನಾವು ಇವತ್ತು ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ರಾಮಚಂದ್ರ ದಂಡಕಾರಣ್ಯವನ್ನ ಪ್ರವೇಶ ಮಾಡುವವರೆಗೆ, ಈ ರಾಕ್ಷಸರ ಸಂಹಾರ ಮಾಡುವವರೆಗೆ ಇಲ್ಲಿ ಒಂದು ನಾಗರಿಕತೆ ಬೆಳೆದೇ ಇರಲಿಲ್ಲ. ಇದ್ದದ್ದು ಕೂಡ ನಾಶವಾಗಿತ್ತು. ಯಾಕಂದ್ರೆ ಇವರ ಉಪಟಳದಿಂದ ಮತ್ತೆ ಚಿಗುರಿತು. ಇವತ್ತು ಅದಕ್ಕೆ ನಾವು ಸಂಕಲ್ಪದಲ್ಲಿ ದಂಡಕಾರಣ್ಯ ಅಂತ ಸೇರಿಸ್ತೇವೆ. ಅಂದ್ರೆ ಒಂದು ಕಾಲದಲ್ಲಿ ಇದು ದಂಡಕಾರಣ್ಯ. ಈ ಎಲ್ಲಾ ಜಾಗಗಳು ಕೂಡ ಇವತ್ತು ಈ ನಾಗರಿಕ ಒಂದು ಜಗತ್ತಾಗಿದೆ. ಯಾರಿಂದ ಅಂದ್ರೆ ರಾಮ ಅವತ್ತ ದುಷ್ಟರಾದ ರಾಕ್ಷಸರನ್ನು ಸಂಹಾರ ಮಾಡಿದ. ಇಷ್ಟೂ ಸಂಹಾರ ಮಾಡಲಿಕ್ಕೆ 14,000 ರಕ್ಕಸರನ್ನ, ಖರ, ತ್ರಿಶಿರ, ದೂಷಣ, ಈ ಎಲ್ಲ ರಕ್ಕಸರನ್ನ ಸಂಹಾರ ಮಾಡಲಿಕ್ಕೆ ಈ ರಾಮಚಂದ್ರನಿಗೆ ಎಷ್ಟು ಹೊತ್ತು ಹಿಡಿದಿರಬಹುದು ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡಬಹುದು. ಅಂದ್ರೆ ನೋಡಿ, ಒಬ್ಬೊಬ್ಬ ರಾಕ್ಷಸನನ್ನ ಕೊಲ್ಲಿಕ್ಕೆ ಒಂದೊಂದು ನಿಮಿಷ ಅಂತ ನೀವು ಲೆಕ್ಕಾಚಾರ ಮಾಡಿದ್ರು ಕೂಡ 14,000 ನಿಮಿಷ ಆಗ್ತದೆ. ಎಷ್ಟು ಗಂಟೆ ಬೇಕಾಗ್ಬೋದು. ಆದರೆ ರಾಮಾಯಣ ಹೇಳುತ್ತದೆ, ಅರ್ಧಾಧಿಕ ಮುಹೂರ್ತೇನ ರಾಮೇಣ ನಿಶಿತೈಶ್ವರೈಹಿ. ರಾಮಚಂದ್ರ ಇಷ್ಟೂ ಮಂದಿ ರಾಕ್ಷಸರನ್ನ ಕೊಂದದ್ದು ಕೇವಲ 1.5 ಮುಹೂರ್ತದಲ್ಲಿ, ಅಂದ್ರೆ 1 ಗಂಟೆ. ಕೇವಲ 1 ಗಂಟೆಯಲ್ಲಿ ಇಷ್ಟೆಲ್ಲ ಮುಗಿದೋಗಿದೆ ಅಷ್ಟೇ. ನಾವು ಕತೆ ಕೇಳಿದ್ವಿ 1 ಗಂಟೆ ಆಯ್ತಷ್ಟೇ. ಆದರೆ ನೋಡಿ, ಅಷ್ಟರಲ್ಲಿ ಅಷ್ಟು ರಾಕ್ಷಸರು, ಅಂದ್ರೆ ಎಂಥ ಪರಾಕ್ರಮ ರಾಮಚಂದ್ರನದ್ದು ಅಂತ. ಮಹಾಪರಾಕ್ರಮ ರಾಮಚಂದ್ರನದ್ದು. ಅದಕ್ಕೆ ರಾಮಚಂದ್ರನ ನಾವು ಯಾವತ್ತು ಜಯ ಜಯ ಅಂತ ಯಾವತ್ತು ಜಯಿಸುವವನೇ ಹೊರತು ಸೋಲು ಅನ್ನುವುದೇ ಇಲ್ಲ. ಅಹೋ ಬತ ಮಹತ್ಕರ್ಮ ರಾಮಸ್ಯ ವಿದಿತಾತ್ಮನಃ, ಅಹೋ ವೀರ್ಯಂ ಅಹೋ ದಾರ್ಢ್ಯಂ ವಿಷ್ಣೋರಿವಹಿ ದೃಶ್ಯತೆ. ಮೇಲಿನಿಂದ ಎಲ್ಲಾ ಋಷಿಮುನಿಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರಂತೆ ರಾಮಚಂದ್ರನ ಮೇಲೆ. ಗಂಧರ್ವರು ಹಾಡ್ತಾ ಇದ್ದಾರಂತೆ, ಅಪ್ಸರೆಯರು ನರ್ತನ ಮಾಡ್ತಾ ಇದ್ದಾರಂತೆ. ಯಾಕಂದ್ರೆ ಎಂಥ ಕಾರ್ಯವನ್ನ ಮಾಡಿದ್ಯಾ ಅಂತ. ಇಲ್ಲಿವರೆಗೆ ಇಂಥ ಕಾರ್ಯವನ್ನ ಮಾಡಿದ್ದಿಲ್ಲ. ಎಲ್ಲ ರಾಕ್ಷಸರ ಉಪಟಳವನ್ನ ತಡ್ಕೊಂಡು ಹೇಗೋ ಹಿಂಸೆಯನ್ನು ಅನುಭವಿಸ್ತಾ ಬದುಕಿದವರೇ ಹೊರತು ಎದುರು ನಿಂತವರಿಲ್ಲ. ಇದು ಮೊದಲ ಬಾರಿಗೆ ಈ ರೀತಿ ರಾಕ್ಷಸರ ಸಂಹಾರ ಆಗಿ ಆನಂದ ಪಡ್ತಾ ಇದ್ದಾರಂತೆ ಎಲ್ಲ ಋಷಿಮುನಿಗಳು ಕೂಡ. ಇಷ್ಟಾಗುವಾಗ ಆ ರಾಕ್ಷಸ ಸೈನ್ಯದ ಮಧ್ಯದಲ್ಲಿ ಒಬ್ಬ, ಅವನೇ ಅಕಂಪನ ಅಂತ, ಇವನೊಬ್ಬ ಮಾತ್ರ ಯಾಗೋ ತಲೆಮರೆಸ್ಕೊಂಡ್ಬಿಟ್ಟ. ತಲೆಮರೆಸ್ಕೊಂಡು ಸೀದಾ ಓಡಿದ. ಎಲ್ಲಿಗೆ ಅಂದ್ರೆ ಸಮುದ್ರ ದಾಟಿ ಆ ಕಡೆ, ಸಮುದ್ರವನ್ನ ದಾಟಿ ಆ ಕಡೆ ಲಂಕೆಗೆ ಹೋದ.